ಎಲ್ರಿಗೂ ಸ್ವಾಗತ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ, ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಒಂದು ನಿಮಿಷ. ಗ್ಲೋಬಲ್ ಮಾರ್ಕೆಟ್ ಓಕೆ. ಫಸ್ಟ್ ಆಫ್ ಆಲ್ ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ನೋಡೋಣ. ಗ್ಲೋಬಲ್ ಮಾರ್ಕೆಟ್ ಇವತ್ತು ಡೌ ಜೋನ್ಸ್ ಆಗಲಿ S&P 500 ನಾಸ್ಟಾಕ್ ಬಂದ್ಬಿಟ್ಟು ಎಲ್ಲ ಫ್ಲ್ಯಾಟಲ್ಲಿದೆ. ಇದು ಸ್ಲೈಟ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಬಂದ್ಬಿಟ್ಟು ಸ್ಲೈಟ್ಲಿ ನೆಗೆಟಿವ್ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಯುರೋಪಿಯನ್ ಮಾರ್ಕೆಟ್ ಕೂಡ ಫ್ಲ್ಯಾಟಲ್ಲಿದೆ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಏಷ್ಯನ್ ಮಾರ್ಕೆಟ್ ಬಂದ್ಬಿಟ್ಟು ಇದು 300 ಪಾಯಿಂಟ್ಸ್ ನೆಗೆಟಿವಲ್ಲಿದೆ. ಗಿಫ್ಟ್ ನಿಫ್ಟಿ ಬಂದ್ಬಿಟ್ಟು ಬಟ್ ನಿಕ್ಕಿ ಬಂದ್ಬಿಟ್ಟು ಒಳ್ಳೆ ಪಾಸಿಟಿವಲ್ಲಿದೆ, ಮತ್ತು ರಿಮೈನಿಂಗ್ ಎಲ್ಲ ಆಲ್ಮೋಸ್ಟ್ ಫ್ಲ್ಯಾಟಲ್ಲಿದೆ. ಇವಾಗ ನಮ್ಮ ಮಾರ್ಕೆಟಲ್ಲಿ ಪ್ರೈಸ್ ಬಂದ್ಬಿಟ್ಟು ಇವಾಗ ನಿಫ್ಟಿ 50 ಬಂದ್ಬಿಟ್ಟು ಇದು ಗಿಫ್ಟ್ ನಿಫ್ಟಿ ಬಂದ್ಬಿಟ್ಟು ನೀವು ನೋಡ್ಬೋದು 25,720 ಅಂದ್ಕೊಳ್ಳಿ. 25,008 ಇರೋದ್ರಿಂದ ಸ್ಲೈಟ್ಲಿ ಒಂದು ಫ್ಲ್ಯಾಟಲ್ಲಿ ಓಪನ್ ಆಗ್ಬೋದು, ಇಲ್ಲ ಸ್ಲೈಟ್ಲಿ ನೆಗೆಟಿವಲ್ಲಿ ಓಪನ್ ಆಗ್ಬೋದು. ನಿಫ್ಟಿ 50ಯಲ್ಲಿ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ನಾವು ಹೇಗೆ ಟ್ರೈ ಮಾಡ್ಬೋದು ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಈ ಲೆವೆಲ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೀಸನ್ ಏನಂತಂದರೆ ಅದು ಒಂದು, ಪ್ಲಸ್ ಇದ್ರ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು ವೇಳೆ ಇದು ಇಲ್ಲೇ ಓಪನ್ ಆದಾಗ ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಮಾಡಿ ಓಕೆ, ಒಂದು ನಿಮಿಷ ನೋಡಿ. ಇಲ್ಲಿ ಸ್ಲೈಟ್ಲಿ ಇಲ್ಲೇ ಓಪನ್ ಆದಾಗ ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ವೇಟ್ ಮಾಡಿ. ಪ್ರೈಸ್ ಆ್ಯಕ್ಷನ್ ಆದಮೇಲೆ ನೀವು ಟ್ರೇಡ್ ತೊಗೋಬೋದು. ಇದು 5 ಮಿನಿಟ್ಸ್ ಚಾರ್ಟಿಗೆ ಬರ್ತೀನಿ. 5 ಮಿನಿಟ್ಸ್ ಚಾರ್ಟಲ್ಲಿ ಬಂದಾಗ ನಿಮಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ನೋಡಿ, ಈ ರೇಂಜಲ್ಲಿ ನಿಮಗೆ ಇಲ್ಲೆಲ್ಲಾದರೂ ಇಲ್ಲಿಗೆ ಡೌನಲ್ಲಿ ಓಪನ್ ಆದರೂ ಅಷ್ಟೇ, ಇಲ್ಲೊಂದು ಸಪೋರ್ಟ್ ತೊಗೊಂಡಾಗ ಪ್ರೈಸ್ ಆ್ಯಕ್ಷನ್ ಮಾಡಿ ಸಪೋರ್ಟ್ ತೊಗೊಂಡಾಗ ಇಲ್ಲಿ ನಾವು ಒಂದು ಬೈಯಿಂಗ್ ಆಪರ್ಚುನಿಟಿ ನೋಡ್ಬೋದು. ಹಾಗೂ ಇಲ್ಲ ಅಂತಂದರೆ ಇನ್ನು ಕೆಳಗಡೆ ಬಂದಾಗ ಇಲ್ಲಿ ವೇಟ್ ಮಾಡಿ ಗ್ಯಾಪ್ ಡೌನ್ ಆಗೋದಾಗ ಇಲ್ಲಿ ಓಪನ್ ಆಗಿ ಇಲ್ಲಿ ಒಂದೇ ಪ್ರೈಸ್ ಆ್ಯಕ್ಷನ್ ಮಾಡಿ ಡೌನ್ ಸೈಡಲ್ಲಿ ಬಂದರೆ ಇಲ್ಲಿ ನಾವು ಶಾರ್ಟ್ ಮಾಡ್ಬೋದು. ಇನ್ನು ಫರ್ದರ್ ಸ್ವಲ್ಪ ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಮ್ಮದು 25,500 ಆಗುತ್ತೆ. ಮೇನ್ ಟಾರ್ಗೆಟ್ ಇದಾಗುತ್ತೆ. ಒಂದು ವೇಳೆ ನೀವೇನಾದರೂ ಸ್ಟ್ಯಾಂಗಲ್ ಏನಾದರೂ ಮಾಡ್ತೀರಾ ಅಂತಂದರೆ ಈ ರೇಂಜ್ ಇದೆಯಲ್ಲ, ಈ ರೇಂಜು ಮತ್ತು ಈ ರೇಂಜು ಅಂದರೆ 26,000 ಮತ್ತು 25,500 ಇದು ಅಬೌವ್ ಕಾಲ್ ಬಂದುಬಿಟ್ಟು ಸೆಲ್ ಮಾಡಿ. ಇದು ಅಬೌವ್ ಪುಟ್ ಬಂದುಬಿಟ್ಟು ಬಿಲೋ ಕಾಲ್ ಬಂದುಬಿಟ್ಟು ಸೆಲ್ ಮಾಡಿ, ಅಬೌವ್ ಪುಟ್ ಬಂದುಬಿಟ್ಟು ಸೆಲ್ ಮಾಡಿ. ಸೆಲ್ ಮಾಡಿಬಿಟ್ಟು ನೀವು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ಬೋದು. ಒಂದು ಸ್ಟ್ಯಾಂಗಲ್ ಮಾಡೋಂಗಿದ್ರೆ ಈ ರೇಂಜ್ ಬೌಂಡಲ್ಲಿ ಓಪನ್ ಆಗ್ಬೋದು. ಒಂದು ವೇಳೆ ಇದು ಕ್ರಾಸ್ ಆದರೆ, ಈ ರೇಂಜ್ ಇದೆಯಲ್ಲ, ಇಲ್ಲೊಂದು ಕ್ರಾಸ್ ಆದಾಗ ಇದು ಫಸ್ಟು ಒಂದು ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಈ ರೇಂಜ್ ಇದೆಯಲ್ಲ, ಈ ರೇಂಜ್ ಕ್ರಾಸ್ ಆದಾಗ. ಇವಾಗ ಬನ್ನಿ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲೂ ಅಷ್ಟೇ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಈ ಲೆವೆಲ್ಗಳು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಬೇಸ್ ಕ್ರಿಯೇಟ್ ಆಗಿದೆ. ಒಂದು ವೇಳೆ ಇದು ಒಳಗಡೆನೆ ಓಪನ್ ಆದಾಗ, ಇದೇನಾದರೂ ಬ್ರೇಕ್ಔಟ್ ಆದಾಗ ಫರ್ದರ್ ನೋಡಿ, ಇಲ್ಲೆಲ್ಲ ಸ್ಲೈಟ್ಲಿ ಇಲ್ಲೇ ಓಪನ್ ಆದಾಗ ಇಲ್ಲಿ ಯಾವುದು ಬೈ ಮಾಡಬೇಡಿ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಮಾಡಿದಾಗ ಡೌನ್ ಸೈಡಲ್ಲಿ ನೋಡ್ಬೋದು. ಇಲ್ಲಾಂದರೆ ಅಪ್ ಸೈಡ್ ಇದು ಬ್ರೇಕ್ಔಟ್ ಆದಾಗ ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಮಾಡಿ ಕ್ರಾಸ್ ಮಾಡಿದಾಗ ಫರ್ದರ್ ಸ್ವಲ್ಪ ಅಪ್ ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಫ್ಲ್ಯಾಟ್ ಇರೋದರಿಂದ ಆಲ್ಮೋಸ್ಟ್ ಇವತ್ತು ಸೈಡ್ ವೇಸ್ ಹೋಗೋ ಚಾನ್ಸಸ್ ಇದೆ. ಹಂಗಿಲ್ಲ ಅಂದರೆ ರಿವರ್ಸಲ್ ಮಾಡೋ ಚಾನ್ಸಸ್ ಇದೆ. ರಿವರ್ಸಲ್ ಅಂತಂದರೆ
ಮತ್ತೆ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಮಾಡಿದ್ರೆ ಮಾಡೋ ಚಾನ್ಸಸ್ ಇದೆ. ನಾವು ಅದನ್ನ 5 ಮಿನಿಟ್ಸ್ ಚಟ್ಟ ಎಲ್ಲ ಹಾಕೊಂಡಾಗ ನಮಗೆ ಈ ಬಾಂಡ್ ಸಿಗುತ್ತೆ. ನೀವು ನೋಡ್ಬೋದು ಇದು ಒಂದು ಕನ್ಸಲ್ಟೇಷನ್ ಮೂಮೆಂಟಲ್ಲಿದೆ. ಇದು ಫರ್ದರ್ ಬ್ರೇಕ್ಔಟ್ ಮೇಲೆ ಓಪನ್ ಆದಾಗ ಇದು ಕೆಳಗಡೆ ಬಂದು ಮೇಲೆ ಹೋಗೋವರೆಗೂ ನೋಡಿ. ಫಸ್ಟ್ ಟಾರ್ಗೆಟ್ ನಮ್ದು ಇದು ಇರುತ್ತೆ. ನೀವೇನೋ ಸ್ಟ್ಯಾಂಗಲ್ ಮಾಡ್ತೀರಾ ಅಂತಂದರೆ ಅವಾಗ ಯಾವ ರೇಂಜಲ್ಲಿ ಮಾಡ್ಬೋದು ಅಂತಂದರೆ ಈ ರೇಂಜ್ ಮಾಡ್ಕೊಳ್ಳಿ 53,200 ಪ್ಲಸ್ ಈ ರೇಂಜು. ಈ ಒಂದು ವೇಳೆ ಕೆಳಗಡೆ ಓಪನ್ ಆದರೆ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಬಂದುಬಿಟ್ಟು ಈ ರೇಂಜ್ ಕೆಳಗಡೆ ಬರುತ್ತೆ 52,000. ಹಾಗೂ ಇಲ್ಲಾಂದರೆ ತುಂಬ ಹತ್ತಿರದ್ದು ಮಾಡಬೇಕಂತಂದರೆ ಈ ಲೆವೆಲ್ಲು ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ ಮೇಲೆ ಮೇಲಿರೋದು ಔಟ್ ಆಫ್ ದ ಮನಿ ಕಾಲ್ಸು ಮತ್ತು ಔಟ್ ಆಫ್ ದ ಮನಿ ಪುಟ್ಸ್ನ ನಾವು ಸೆಲ್ ಮಾಡ್ಕೋಬೋದು. ಈ ರೀತಿ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಡ್ಜಸ್ಟ್ಮೆಂಟ್ಸ್ ನೀವು ಮಾಡಬೇಕಂತಂದರೆ ಫ್ಲ್ಯಾಟಲ್ಲಿ ಓಪನ್ ಆದಾಗ ಇದು ಒಂದು ವೇಳೆ ಇಲ್ಲಿ ಪ್ರೈಸ್ ಆ್ಯಕ್ಷನ್ ಮಾಡಿ ಕೆಳಗಡೆ ಬಂದಾಗ ಇಲ್ಲಿ ಒಂದು ಶಾರ್ಟ್ ಮಾಡ್ಕೋಬೋದು. ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮತ್ತೆ ಫರ್ದರ್ ಹೋದಾಗ ಮತ್ತೆ ನೀವು ಪುಟ್ನ ಸೆಲ್ ಮಾಡ್ಕೋಬೋದು. ಒಂದು ವೇಳೆ ಮತ್ತೆ ಕೆಳಗಡೆ ಬಂದಾಗ ಮತ್ತೆ ಕಾಲ್ಸ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಮಾಡಿ ನೀವು ಟ್ರೇಡ್ ಇವತ್ತು ತೊಗೋಬೋದು. ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಈ ರೀತಿ ಆಪರ್ಚುನಿಟಿ ಇದೆ. ಆಲ್ಮೋಸ್ಟ್ ಸ್ವಲ್ಪ ಇವತ್ತು ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ಸ್ಲೈಟ್ಲಿ ಓಪನ್ ಆಗೋ ಚಾನ್ಸಸ್ ಇದೆ. ಸ್ಲೈಟ್ಲಿ ನೆಗೆಟಿವ್ ಓಪನ್ ಆಗ್ಬೋದು ಅಂತ ಅನಿಸುತ್ತೆ. ಓಕೆ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋಲಿ ನೋಡೋಣ. ಅಲ್ಲಿವರೆಗೂ ಇವತ್ತು ಒಳ್ಳೆ ಟ್ರೇಡ್ ತೊಗೊಳ್ಳಿ. ಹ್ಯಾಪಿ ಡೇ. ಥ್ಯಾಂಕ್ ಯು.